ಏನಾಗಿದೆ? ಏನಕ್ಕೆ ಇಲ್ಲಿ ಬಂದಿದ್ದೀರಾ? ಏನಕ್ಕೆ ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ? ಏನು ನಿಮಗೆ ಸರ್ 10 ಇಯರ್ಸಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ದುಡ್ಡು ಕೊಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡು ಮದುವೆ ಮಾಡ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ನನಗೆ ಮದುವೆಗೆ ಮುಂಚೆನೇ ನನ್ನ ಮದುವೆಗಕ್ಕೆ ಮುಂಚೆನೇ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿರೋದು ಗೊತ್ತಾಗಿದೆ ಈಗ ನನಗೆ. ಈಗ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ವರದಕ್ಷಿಣೆ ಆಸೆಗೋಸ್ಕರ. ಮುಂಚೆ ಹುಡುಗಿ ಸ್ನೇಹ ಅನ್ನೋ ಹುಡುಗಿ ಇಂದಾವರ ಅನ್ನೋ ಹುಡುಗಿನ ಮದುವೆ ಆಗಿದೆ. 2 ತಿಂಗಳು ಬಾಳ್ಮೆ ಮಾಡಿಸ್ತಲೆ ಅವನಿಗೆ ಆಲಿಮನಿ ಎಲ್ಲ ಕೊಟ್ಟು ಮದುವೆಯಾಗಿ 3 ವರ್ಷಕ್ಕೆ ಡಿವೋರ್ಸ್ ಆಗಿದೆ. ಅದನ್ನು ಮುಚ್ಚಿಟ್ಟು ನನ್ನ ಹತ್ರ ಬಂದುಬಿಟ್ಟು ನನ್ನ ಜೊತೆ ಫ್ರೆಂಡ್ಶಿಪ್ಪು ಲಿವಿಂಗ್ ಟುಗೆದರು. ನಮ್ಮ ತಾಯಿಗೆ ತಂದೆಗೆ ಬಂದು ಯಾವುದೇ ಸಂಬಂಧ ಬಂದರೂ ಒಪ್ಕೋಬಾರ್ದು, ನನ್ನೇ ಮದುವೆ ಆಗಬೇಕು ಅಂತೇಳಿ ಪ್ರಾಮಿಸ್ ಮಾಡಿಸಿದ್ರು. ನನ್ನ ಹತ್ರ ಸಂಬಳ ಆದಂಗೆಲ್ಲ 20,000 10,000 15,000 ನಂದು ಬ್ಯಾಂಕಲ್ಲಿ ಹಾಕ್ತೀನಿ ಅಂದರು. ಇಲ್ಲ ಅಂತೇಳಿ ಕ್ಯಾಶ್ ತೊಗೊಂಡಿದ್ದಾರೆ ಸರ್. ಅದು ತುಂಬ ಕ್ರಿಮಿನಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಸೆಲ್ಫೀಸ್ ತಗೊಳಕ್ಕೆ ಬಿಟ್ಟಿಲ್ಲ. ನಾನು ಮನೆಗೆ ಬಂದು ಫೋಟೋಸ್ ತಗೊಂಡಿದ್ದೀನಿ. ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಮದುವೆ ಮಾಡ್ತಿದ್ದಾರೆ, ಗುಟ್ಟಾಗಿ ಕದ್ದು ಮದುವೆ ಮಾಡ್ತಾ ಇದ್ದಾರೆ. ಸ್ಟೇ ಇದೆ ಆಲ್ರೆಡಿ. ಏನಕ್ಕೆ ಸ್ಟೇ ಇದೆ ಅಂದರೆ ಅಟ್ರಾಸಿಟಿ ಕೇಸ್ ಇದೆ ಅವನ ಮೇಲೆ. ಅಟ್ರಾಸಿಟಿ ಕೇಸ್ ಇರೋದ್ರಿಂದ ಅವನು ಸ್ಟೇ ತಂದಿದ್ದಾನೆ. ನಾನೇ ಕಂಪ್ಲೇಂಟ್ ಮಾಡಿದ್ದು ಸರ್. 8 ಮಂತ್ಸ್ ಬ್ಯಾಕ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅದಿನ್ನೂ ವಕಾಲತ್ ಹಾಕ್ಸಿದ್ದೀವಿ, ಇನ್ನೂ ಕೇಸ್ ವಿಚಾರಣೆ ಆಗಿಲ್ಲ ಸರ್. ಹೈಕೋರ್ಟಲ್ಲಿ ನಡೀತಾ ಇದೆ. ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ರಿಟ್ ಏನಿದೆ ಅದನ್ನು ಕೂಡ ನಂದಿದೆ. ನ್ಯಾಯ ನನ್ನ ಹತ್ರ ಇದೆ. ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ರಿ ಸರ್? ನನಗೆ ಮದುವೆ ಆಗ್ತೀವಿ ಅಂತೇಳಿ ವಂಚಿಸಿರೋದ್ರಲ್ಲಿ ಒಂದು, ಇನ್ನೊಂದು ದುಡ್ಡನ್ನು ತೊಗೊಂಡಿರೋದು ಒಂದು, ಇನ್ನೊಂದು ನಮ್ಮ ತಾಯಿ ತಂದೆಗೆ ಬಂದು ನಂಬಿಕೆ ದ್ರೋಹ, ನನಗೂ ನಂಬಿಕೆ ದ್ರೋಹ, ಮದುವೆ ಆಗ್ತೀನಿ ಅಂತ. ಅದ್ರ ಜೊತೆಗೆ ಒಂದು 2 ಹೆಣ್ಮಕ್ಳ ಜೊತೆ ಅಫೇರ್ ಇರೋದನ್ನು ನಾನು ರೆಡ್ ಹ್ಯಾಂಡಾಗಿ ಪಾಯಿಂಟ್ಔಟ್ ಮಾಡಿ ತೋರಿಸಿದ್ದು. ಇದಿಷ್ಟು ಸೇರಿ ನಾನು ಅವನಿಗೆ ಹಾಕಿರೋದು ಏನು ಕೇಸ್ ಮಾಡಿರೋದು. ಟೋಟಲ್ 4 ಕೇಸ್ ಇದೆ. ಆಲ್ದೂರು ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿದ್ದು FIR ಆಗಿದೆ, ಚಾರ್ಜ್ ಶೀಟು ಕೂಡ ಆಗಿದೆ. ಅಷ್ಟರಲ್ಲಿ ಸ್ಟೇ ತಂದ್ಬಿಟ್ಟು ಸೇಫ್ ಆಗಿದ್ದಾನೆ ಸರ್. ತುಂಬ ಕ್ರಿಮಿನಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ಏನಾಗಿದೆ? ಏನಕ್ಕೆ ಇಲ್ಲಿ ಬಂದಿದ್ದೀರಾ? ಏನಕ್ಕೆ ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ? ಏನು ನಿಮಗೆ ಸರ್ 10 ಇಯರ್ಸಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ದುಡ್ಡು ಕೊಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡು ಮದುವೆ ಮಾಡ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ನನಗೆ ಮದುವೆಗೆ ಮುಂಚೆನೇ ನನ್ನ ಮದುವೆಗಕ್ಕೆ ಮುಂಚೆನೇ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿರೋದು ಗೊತ್ತಾಗಿದೆ ಈಗ ನನಗೆ. ಈಗ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ವರದಕ್ಷಿಣೆ ಆಸೆಗೋಸ್ಕರ. ಮುಂಚೆ ಹುಡುಗಿ ಸ್ನೇಹ ಅನ್ನೋ ಹುಡುಗಿ ಇಂದಾವರ ಅನ್ನೋ ಹುಡುಗಿನ ಮದುವೆ ಆಗಿದೆ. 2 ತಿಂಗಳು ಬಾಳ್ಮೆ ಮಾಡಿಸ್ತಲೆ ಅವನಿಗೆ ಆಲಿಮನಿ ಎಲ್ಲ ಕೊಟ್ಟು ಮದುವೆಯಾಗಿ 3 ವರ್ಷಕ್ಕೆ ಡಿವೋರ್ಸ್ ಆಗಿದೆ. ಅದನ್ನು ಮುಚ್ಚಿಟ್ಟು ನನ್ನ ಹತ್ರ ಬಂದುಬಿಟ್ಟು ನನ್ನ ಜೊತೆ ಫ್ರೆಂಡ್ಶಿಪ್ಪು ಲಿವಿಂಗ್ ಟುಗೆದರು. ನಮ್ಮ ತಾಯಿಗೆ ತಂದೆಗೆ ಬಂದು ಯಾವುದೇ ಸಂಬಂಧ ಬಂದರೂ ಒಪ್ಕೋಬಾರ್ದು, ನನ್ನೇ ಮದುವೆ ಆಗಬೇಕು ಅಂತೇಳಿ ಪ್ರಾಮಿಸ್ ಮಾಡಿಸಿದ್ರು. ನನ್ನ ಹತ್ರ ಸಂಬಳ ಆದಂಗೆಲ್ಲ 20,000 10,000 15,000 ನಂದು ಬ್ಯಾಂಕಲ್ಲಿ ಹಾಕ್ತೀನಿ ಅಂದರು. ಇಲ್ಲ ಅಂತೇಳಿ ಕ್ಯಾಶ್ ತೊಗೊಂಡಿದ್ದಾರೆ ಸರ್. ಅದು ತುಂಬ ಕ್ರಿಮಿನಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಸೆಲ್ಫೀಸ್ ತಗೊಳಕ್ಕೆ ಬಿಟ್ಟಿಲ್ಲ. ನಾನು ಮನೆಗೆ ಬಂದು ಫೋಟೋಸ್ ತಗೊಂಡಿದ್ದೀನಿ. ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಮದುವೆ ಮಾಡ್ತಿದ್ದಾರೆ, ಗುಟ್ಟಾಗಿ ಕದ್ದು ಮದುವೆ ಮಾಡ್ತಾ ಇದ್ದಾರೆ. ಸ್ಟೇ ಇದೆ ಆಲ್ರೆಡಿ. ಏನಕ್ಕೆ ಸ್ಟೇ ಇದೆ ಅಂದರೆ ಅಟ್ರಾಸಿಟಿ ಕೇಸ್ ಇದೆ ಅವನ ಮೇಲೆ. ಅಟ್ರಾಸಿಟಿ ಕೇಸ್ ಇರೋದ್ರಿಂದ ಅವನು ಸ್ಟೇ ತಂದಿದ್ದಾನೆ. ನಾನೇ ಕಂಪ್ಲೇಂಟ್ ಮಾಡಿದ್ದು ಸರ್. 8 ಮಂತ್ಸ್ ಬ್ಯಾಕ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅದಿನ್ನೂ ವಕಾಲತ್ ಹಾಕ್ಸಿದ್ದೀವಿ, ಇನ್ನೂ ಕೇಸ್ ವಿಚಾರಣೆ ಆಗಿಲ್ಲ ಸರ್. ಹೈಕೋರ್ಟಲ್ಲಿ ನಡೀತಾ ಇದೆ. ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ರಿಟ್ ಏನಿದೆ ಅದನ್ನು ಕೂಡ ನಂದಿದೆ. ನ್ಯಾಯ ನನ್ನ ಹತ್ರ ಇದೆ. ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ರಿ ಸರ್? ನನಗೆ ಮದುವೆ ಆಗ್ತೀವಿ ಅಂತೇಳಿ ವಂಚಿಸಿರೋದ್ರಲ್ಲಿ ಒಂದು, ಇನ್ನೊಂದು ದುಡ್ಡನ್ನು ತೊಗೊಂಡಿರೋದು ಒಂದು, ಇನ್ನೊಂದು ನಮ್ಮ ತಾಯಿ ತಂದೆಗೆ ಬಂದು ನಂಬಿಕೆ ದ್ರೋಹ, ನನಗೂ ನಂಬಿಕೆ ದ್ರೋಹ, ಮದುವೆ ಆಗ್ತೀನಿ ಅಂತ. ಅದ್ರ ಜೊತೆಗೆ ಒಂದು 2 ಹೆಣ್ಮಕ್ಳ ಜೊತೆ ಅಫೇರ್ ಇರೋದನ್ನು ನಾನು ರೆಡ್ ಹ್ಯಾಂಡಾಗಿ ಪಾಯಿಂಟ್ಔಟ್ ಮಾಡಿ ತೋರಿಸಿದ್ದು. ಇದಿಷ್ಟು ಸೇರಿ ನಾನು ಅವನಿಗೆ ಹಾಕಿರೋದು ಏನು ಕೇಸ್ ಮಾಡಿರೋದು. ಟೋಟಲ್ 4 ಕೇಸ್ ಇದೆ. ಆಲ್ದೂರು ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿದ್ದು FIR ಆಗಿದೆ, ಚಾರ್ಜ್ ಶೀಟು ಕೂಡ ಆಗಿದೆ. ಅಷ್ಟರಲ್ಲಿ ಸ್ಟೇ ತಂದ್ಬಿಟ್ಟು ಸೇಫ್ ಆಗಿದ್ದಾನೆ ಸರ್. ತುಂಬ ಕ್ರಿಮಿನಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ಏನಾಗಿದೆ? ಏನಕ್ಕೆ ಇಲ್ಲಿ ಬಂದಿದ್ದೀರಾ? ಏನಕ್ಕೆ ಇಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ? ಏನು ನಿಮಗೆ ಸರ್ 10 ಇಯರ್ಸಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ದುಡ್ಡು ಕೊಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡು ಮದುವೆ ಮಾಡ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ನನಗೆ ಮದುವೆಗೆ ಮುಂಚೆನೇ ನನ್ನ ಮದುವೆಗಕ್ಕೆ ಮುಂಚೆನೇ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿರೋದು ಗೊತ್ತಾಗಿದೆ ಈಗ ನನಗೆ. ಈಗ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ವರದಕ್ಷಿಣೆ ಆಸೆಗೋಸ್ಕರ. ಮುಂಚೆ ಹುಡುಗಿ ಸ್ನೇಹ ಅನ್ನೋ ಹುಡುಗಿ ಇಂದಾವರ ಅನ್ನೋ ಹುಡುಗಿನ ಮದುವೆ ಆಗಿದೆ. 2 ತಿಂಗಳು ಬಾಳ್ಮೆ ಮಾಡಿಸ್ತಲೆ ಅವನಿಗೆ ಆಲಿಮನಿ ಎಲ್ಲ ಕೊಟ್ಟು ಮದುವೆಯಾಗಿ 3 ವರ್ಷಕ್ಕೆ ಡಿವೋರ್ಸ್ ಆಗಿದೆ. ಅದನ್ನು ಮುಚ್ಚಿಟ್ಟು ನನ್ನ ಹತ್ರ ಬಂದುಬಿಟ್ಟು ನನ್ನ ಜೊತೆ ಫ್ರೆಂಡ್ಶಿಪ್ಪು ಲಿವಿಂಗ್ ಟುಗೆದರು. ನಮ್ಮ ತಾಯಿಗೆ ತಂದೆಗೆ ಬಂದು ಯಾವುದೇ ಸಂಬಂಧ ಬಂದರೂ ಒಪ್ಕೋಬಾರ್ದು, ನನ್ನೇ ಮದುವೆ ಆಗಬೇಕು ಅಂತೇಳಿ ಪ್ರಾಮಿಸ್ ಮಾಡಿಸಿದ್ರು. ನನ್ನ ಹತ್ರ
ಸಂಬಳ ಆದಂಗೆಲ್ಲ 20,000 10,000 15,000 ನಂದು ಬ್ಯಾಂಕಲ್ಲಿ ಹಾಕ್ತೀನಿ ಅಂದರು, ಇಲ್ಲ ಅಂತೇಳಿ ಕ್ಯಾಶ್ ತೊಗೊಂಡಿದ್ದಾರೆ ಸರ್. ಅದು ತುಂಬ ಕ್ರಿಮಿನಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಸೆಲ್ಫೀಸ್ ತಗೊಳಕ್ಕೆ ಬಿಟ್ಟಿಲ್ಲ. ನಾನು ಮನೆಗೆ ಬಂದು ಫೋಟೋಸ್ ತಗೊಂಡಿದ್ದೀನಿ. ಈಗ ಏನಾಗ್ತದೆ ಇಲ್ಲಿ? ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಮದುವೆ ಮಾಡ್ತಿದ್ದಾರೆ, ಗುಟ್ಟಾಗಿ ಕದ್ದು ಮದುವೆ ಮಾಡ್ತಾ ಇದ್ದಾರೆ. ಸ್ಟೇ ಇದೆ ಆಲ್ರೆಡಿ. ಏನಕ್ಕೆ ಸ್ಟೇ ಇದೆ ಅಂದರೆ ಅಟ್ರಾಸಿಟಿ ಕೇಸ್ ಇದೆ ಅವನ ಮೇಲೆ. ಅಟ್ರಾಸಿಟಿ ಕೇಸ್ ಇರೋದ್ರಿಂದ ಅವನು ಸ್ಟೇ ತಂದಿದ್ದಾನೆ. ನಾನೇ ಕಂಪ್ಲೇಂಟ್ ಮಾಡಿದ್ದು ಸರ್. 8 months ಬ್ಯಾಕ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅದಿನ್ನೂ ವಕಾಲತ್ ಹಾಕ್ಸಿದ್ದೀವಿ, ಇನ್ನೂ ಕೇಸ್ ವಿಚಾರಣೆ ಆಗಿಲ್ಲ ಸರ್. ಹೈಕೋರ್ಟಲ್ಲಿ ನಡೀತಾ ಇದೆ, ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ರಿಟ್ ಏನಿದೆ ಅದನ್ನು ಕೂಡ ನಂದಿದೆ. ನ್ಯಾಯ ನನ್ನ ಹತ್ರ ಇದೆ. ನಾನು ಹೇಳೋದು, ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ರಿ ಸರ್? ನನಗೆ ಮದುವೆ ಆಗ್ತೀವಿ ಅಂತೇಳಿ ವಂಚಿಸಿರೋದ್ರಲ್ಲಿ ಒಂದು, ಇನ್ನೊಂದು ದುಡ್ಡನ್ನು ತೊಗೊಂಡಿರೋದು ಒಂದು, ಇನ್ನೊಂದು ನಮ್ಮ ತಾಯಿ ತಂದೆಗೆ ಬಂದು ನಂಬಿಕೆ ದ್ರೋಹ, ನನಗೂ ನಂಬಿಕೆ ದ್ರೋಹ, ಮದುವೆ ಆಗ್ತೀನಿ ಅಂತ. ಅದ್ರ ಜೊತೆಗೆ ಒಂದು 2 ಹೆಣ್ಮಕ್ಳ ಜೊತೆ ಅಫೇರ್ ಇರೋದನ್ನು ನಾನು ರೆಡ್ ಹ್ಯಾಂಡಾಗಿ ಪಾಯಿಂಟ್ಔಟ್ ಮಾಡಿ ತೋರಿಸಿದ್ದು. ಇದಿಷ್ಟು ಸೇರಿ ನಾನು ಅವನಿಗೆ ಹಾಕಿರೋದು, ಏನು ಕೇಸ್ ಮಾಡಿರೋದು. ಟೋಟಲ್ 4 ಕೇಸ್ ಇದೆ. ಆಲ್ದೂರು ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿದ್ದು FIR ಆಗಿದೆ, ಚಾರ್ಜ್ ಶೀಟು ಕೂಡ ಆಗಿದೆ. ಅಷ್ಟರಲ್ಲಿ ಸ್ಟೇ ತಂದ್ಬಿಟ್ಟು ಸೇಫ್ ಆಗಿದ್ದಾನೆ ಸರ್. ತುಂಬ ಕ್ರಿಮಿನಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ.